ಡಿಜೆ ಹೈಬ್ರಿಡ್ ಕೊಕೊನಟ್ 30 ವರ್ಷದ ತೋಟದಲ್ಲಿದ್ವಿ. ನೋಡ್ಬೋದು 30 ವರ್ಷಕ್ಕೆ ನಿಮಗೆ 35 ಡೇಸ್ಗೆ ಎಳ್ನೀರು ಕಟಾವ್ ಮಾಡ್ತಾ ಇದ್ದಾರೆ. 4 ಎವರಿ ಗೊಂಚಲುವೆ 4 ಗೊಂಚಿದೆ. ನೋಡ್ಬೋದು ಟೋಟಲ್ 35 to 40 ಡೇಸ್ ಕಟ್ ಮಾಡಿದ್ರೆ ನಿಯರ್ ಬೈ ಒಂದು 40 ರಿಂದ 50 ಎಳ್ನೀರು ಇದಾವೆ. 41 ರೂಪಾಯಿಗೆ ಎಳ್ನೀರು ಒಂದು ಹಾರ್ವೆಸ್ಟ್ ನಡೀತಾ ಇದೆ. ಈ ತೋಟ ಎಲ್ಲದನ್ನು ತೋರಿಸ್ತೀನಿ 15 ಎಕರೆಗೆ. ಆ ತರ ನೋಡ್ಬೋದು. ಇದೊಂದು ಹಲವಾರು ತೋಟದ ಬಗ್ಗೆ ಜರ್ನಿ ಮಾಡೋಣ. ಹೆಂಗ್ ಸಕ್ಸಸ್ ಮಾಡಿದ್ದಾರೆ, ಇಂಟರ್ ಕ್ರಾಪ್ ಯಾವ್ದು ಹಾಕಿದ್ದಾರೆ ಅದೆಲ್ಲ ನೋಡೋಣ ಬನ್ನಿ. 30 ವರ್ಷದ ತೋಟದಲ್ಲಿ ಇದೀವಿ. ನೋಡ್ಬೋದು ತುಂಬಾ ಜನಗಳಿಗೆ ಡೌಟ್ ಇರುತ್ತೆ ಎಷ್ಟು ವರ್ಷ ಆಯಸ್ಸು ಅಂತ. 30 ವರ್ಷದ ನೋಡ್ಬೋದು ಒಂದು ಕೊಕೊನಟ್ ನ ಇಳಿಸ್ತಾ ಇದ್ದಾರೆ. 40 ಡೇಸ್ಗೆ ಒಂದು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಟ್ರೀ ಮ್ಯಾಲ್ ಹೋಗಿದೆ. 40 ಡೇಸ್ಗೆ 3 ಬಂಚ್ ಇಳಿಸ್ತಾ ಇದ್ದಾರೆ. ಒಂದೊಂದು ಮರದಲ್ಲಿ 40 ಕಾಯಿ, 60 ಕಾಯಿ, 80 ಕಾಯಿವರೆಗೂ ಬರ್ತದೆ. ಎವರಿ ಮರ ಒಂದು 3 ಬಂಚ್ ಬರ್ತಾ ಇದೆ. 41 ರೂಪೀಸ್ಗೆ ಒಂದು ಎಳ್ನೀರು ಕೊಟ್ಟಿದ್ದಾರೆ. ಓಕೆ, ಕೊಕೊನಟ್ಗೆ ಇಂಟರ್ ಕ್ರಾಪ್ ಯಾವಾಗ ಹಾಕೋದು ಅಂತ ತುಂಬಾ ಜನ ಕನ್ಫ್ಯೂಸ್ ಇರುತ್ತೆ. ಮೊನ್ನೆ ಒಂದು ಹಾಸನಲ್ಲಿ ತೋಟಕ್ಕೆ ಹೋಗಿದ್ದೆ. ಅವ್ರು ಒಂದು 10 ವರ್ಷದ ಮರಕ್ಕೆ ಏನ್ ಫಸ್ಲು ಹಿಡಿಯೋ ಟೈಮಲ್ಲಿ ಬಟರ್ ಫ್ರೂಟ್ ಹಾಕ್ಬಿಟ್ಟಿದ್ರು. ಬಟರ್ ಫ್ರೂಟ್ 2.5 ಇಯರ್ಗೆ ನಿಮಗೆ ಟಿಶ್ಯೂ ಕಲ್ಚರ್ ಬಂದ್ಬಿಟ್ಟು ಕೊಕೊನಟ್ ತೋಟ 280 ಗಿಡಕ್ಕೆ ಒಂದೇ ಒಂದು ಕೊಕೊನಟ್ ಇಲ್ಲ. ಆತರ ಯಾರು ಆತರ ಒಂದು ದೊಡ್ಡ ಕೆಲಸ ಮಾಡಕ್ ಹೋಗ್ಬೇಡಿ. ಇಲ್ಲಿ ನೋಡ್ಬೋದು ಡಿಜೆ ಹೈಬ್ರಿಡ್ ಕೊಕೊನಟ್ 30 ವರ್ಷದ ತೋಟದಲ್ಲಿ ಇದೀವಿ. ಪ್ಲಸ್ ಇವರು ಬಂದು 21ನೇ ವರ್ಷಕ್ಕೆ ಇಂಟರ್ ಕ್ರಾಪ್ ಆಗಿರೋದು. ಗ್ರಾಫ್ಟೆಡ್ ನಟ್ಮಗ್ ಹಾಕಿದ್ದಾರೆ, ಅಡಿಕೆ ಹಾಕಿದ್ದಾರೆ. ಯಾವ ತರ ಸಕ್ಸಸ್ ಆಗಿದೆ ನೋಡ್ಬೋದು. ದಯವಿಟ್ಟು ಹೇಳ್ತೀನಿ, ಕೊಕೊನಟ್ ಪ್ಲಾಂಟೇಶನ್ ಮಾಡ್ತಿರೋರು ಇಂಟರ್ ಕ್ರಾಪ್ ಏನು ಹಾಕ್ಬೇಡಿ, ನಿಮಗೆ ಗ್ರೋತಿಗೆ ಎಫೆಕ್ಟ್ ಆಗುತ್ತೆ. ಪ್ಯೂರ್ಲಿ ಕೊಕೊನಟ್ಟೆ ಮಾಡಿ. ಇವ್ರು ನೋಡ್ಬೋದು 40 ದಿನಕ್ಕೆ ಒಂದು ಕೊಕೊನಟ್ ಹಾರ್ವೆಸ್ಟ್ ನಡೀತಾ ಇದೆ. 30 ವರ್ಷದ ಮರ. ಇಲ್ಲಿ ನೋಡ್ಬೋದು ನಿಮಗೆ ಕೊಕೊನಟ್ ಅಲ್ಲೂ ಇನ್ಕಮ್, ಹೈಯೆಸ್ಟ್ ಗ್ರೋಯರ್ ಒಂದು ಇದರಲ್ಲಿ ನಿಮಗೆ ಇದು ಇನ್ಕಮ್, ನಟ್ಮಗಲ್ಲೂ ಇನ್ಕಮ್. ಒಂದೊಂದು ಗೊನೆಯಲ್ಲಿ 20 ರಿಂದ 25 ಕಾಯಿ ಇದಾವೆ. 50 ಕಾಯಿ, 40 ಕಾಯಿ. ಡಿಜೆ ಕಂಪ್ನಿ ಒಂದು ಎಲ್ಲರಿಗೂ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಡಿಜೆ ಫಾರ್ ಯು ಅಂತ ಒಂದು ಆ್ಯಪ್ ನ ಲಾಂಚ್ ಮಾಡಿದ್ದಾರೆ. ಪ್ಲೇ ಸ್ಟೋರ್ ಅಲ್ಲಿ ಇದೆ. ಯಾರೇ ಡಿಜೆ ಕೊಕೊನಟ್ ನ ತಗೊಂಡ್ರು ಏನೇ ಒಂದು ಸೊಲ್ಯೂಷನ್ ಇತ್ತು ಅಂದ್ರೆ ನಿಮಗೆ ಡಿಜೆ ಫಾರ್ ಯು ಆ್ಯಪ್ ಅಲ್ಲಿ ಒಂದು ಸೊಲ್ಯೂಷನ್ ಸಿಗುತ್ತೆ. ಇವತ್ತು ಅದು ನಾವು ಪೊಳಾಚಿಲಿ ಇದೀವಿ. ಇವರು 30 ವರ್ಷದ ತೋಟ ನೋಡ್ಬೋದು. ಡಿಜೆ ಕೊಕೊನಟ್ 30 ವರ್ಷಕ್ಕೂ ಒಂದೊಂದು ಮರದಲ್ಲೂ ನಿಮಗೆ ಇವರು 40 ಡೇಸ್ಗೆ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಹೈಟ್ ಹೋಗಿದೆ ಮರ. ಏನಕ್ಕೆ 40 ಡೇಸ್ಗೆ ಹಾರ್ವೆಸ್ಟ್ ಏನಕ್ಕೆ ಮಾಡ್ತಾ ಇದ್ದಾರೆ? ಇದು 25 ಡೇಸ್ಗೆ ಮಾಡಿದ್ರೆ ಒಂದೊಂದು ಸಿಗುತ್ತೆ. 40 ಡೇಸ್ಗೆ ಒಂದು ಬಿಗ್ ಅಮೌಂಟ್ ಸಿಗುತ್ತೆ ಅಂತೇಳಿ ಇವರು 1 ಎಕರೆಗೆ 75 ಗಿಡ ಕೂರಿಸಿದ್ದಾರೆ. ಆಮೇಲೆ ಈಗ ಪ್ಲಸ್ ನಿಮಗೆ ಇದ ಮಾಡಿದ್ದಾರೆ, ನಟ್ಮಗ್ ಮಾಡಿದ್ದಾರೆ. ತುಂಬಾ ಜನ ಕೇಳ್ತಾ ಇರ್ತಾರೆ ಡಿಜೆ ಆಯಸ್ ಎಷ್ಟು ಅಂತ. ಇಲ್ಲಿ ನೋಡ್ಬೋದು ಈ ಮರ ಬಂದು 30 ಇಯರ್ಸ್ ಒಂದು ಡಿಜೆ ಮರ ಇದೆ. ಇದೊಂದು ಯೂನಿಫಾರ್ಮ್ ಆಗಿ ಒಂದು ತೋಟ ಇದೆ. ಅದ್ ಮಾತಾಡೋಣ. ಎಲ್ಲಾದ್ರಲ್ಲೂ ಎಷ್ಟೆಷ್ಟು ಎಳ್ನೀರು ಕೀಳ್ತಾ ಇದಾರೆ. ಟೆಂಡರ್ ಕೊಕೊನಟ್ ನೋಡ್ಬೋದು. ಎವರಿ ಬಂದು ಯೂನಿಫಾರ್ಮ್ ಆಗಿ ಕಿತ್ತಿದ್ದಾರೆ. ಒಂದು 30 ರಿಂದ 40 ಕಾಯಿ ಒಂದು ಬರ್ತಾ ಇದೆ. ಒಂದು ಟೆಂಡರ್ ಕೊಕೊನಟ್ಗೆ ಎಲ್ಲೋ ಮರಗಳನ್ನ ಕೊಡ್ತಾ ಇದೆ. ನೋಡ್ಬೋದು ಒಂದೊಂದು ಕೊನೆಯಲ್ಲಿ ಒಂದು ಎರಡು ಒಂದು ಗೊಂಚ್ಗಳು ಬರ್ತಾ ಇದೆ. ಓಕೆ, ಇಲ್ಲೊಂದು ಡಿಜೆ ಕೊಕೊನಟ್ ಒಂದು 30 ವರ್ಷದ ಒಂದು ತೋಟದಲ್ಲಿ ಇದೀವಿ. 30 ಇಯರ್ಸ್ ತೋಟ ಒಂದು ಪೊಳಚಿಲಿ. ಇಲ್ಲಿ ನೋಡ್ಬೋದು ಇವರೊಬ್ರು ಪ್ಯೂರ್ಲಿ ಇವರೊಂದು ಟೆಂಡರ್ ಕೊಕೊನಟ್ ಕೊಡ್ತಾ ಇದ್ದಾರೆ. ಆದ್ರೆ ಈ ತೋಟದಲ್ಲಿ 3 ಕ್ರಾಪ್ ಹಾಕೊಂಡಿದ್ದಾರೆ. ಒಂದು ನಟ್ಮಗು ಹಾಕಿದ್ದಾರೆ, ಡಿಜೆ ಕೊಕೊನಟ್ ಹಾಕಿದ್ದಾರೆ, ಅಡಿಕೆನೂ ಹಾಕಿದ್ದಾರೆ. ಈ 1 ಎಕರೆಗೆ 75 ಗಿಡ ಕೂಡಿಸಿದ್ದಾರೆ. ಎಲ್ಲದೂ ಅದ್ಭುತವಾಗಿದೆ ಡಿಜೆ ಕೊಕೊನಟ್. ನೋಡ್ಬೋದು ಇವತ್ತು 40 ಡೇಸ್ಗೆ ಒಂದೊಂದು ಮರದಲ್ಲಿ ಎಷ್ಟೆಷ್ಟು ಕಾಯಿ ಇಳಿಸ್ತಾ ಇದ್ದಾರೆ ನೋಡೋಣ. 15 ಎಕರೆಗೆ ಇದೊಂದು ಫಾರಂ ಇರೋದು. ಎಳ್ನೀರು ಪ್ಲಸ್ ನಿಮಗೆ ಇದು ನಟ್ಮಗ್ಗು ಪ್ಲಸ್ ಇದ್ರದ್ದು ಯಾವ್ದು ಅಡಿಕೆ ಹಾಕಿದ್ದಾರೆ. ಆದ್ರೆ ನೀವು ಈ ತರ ಹಾಕ್ಬೇಕು ಅಂತಂದಾಗ ಇದೆಲ್ಲ ದೊಡ್ಡದಾಗಿರುತ್ತೆ ಮರ. ಆಮೇಲೆ ನೀವೊಂದು ಹಾಕಿ ಯಾವ್ದು ನಟ್ಮಗ್ ಹಾಕಿ ಪ್ಲಸ್ ಅಡಿಕೆ ಹಾಕಿ. ಒಂದು ಕೊಕೊನಟ್ಗೆ ನಿಮ್ಗೆ ಡಿಜೆ ಹೈಬ್ರಿಡ್ ಅಲ್ಲಿ ಇದ್ರ ಇಂಟರ್ ಕ್ರಾಪ್ ಆಗುತ್ತಾ ಅಂತ ಕೇಳ್ತಾರೆ. ಅದು ಇಂಟರ್ ಕ್ರಾಪ್ ಹಾಕ್ಬೇಕು ಅಂದ್ರೆ ಹೆಂಗ್ ಹಾಕ್ಬೇಕು ಅಂತ ಒಂದು ಪ್ರಾಪರ್ ಗೈಡೆನ್ಸ್ ತಿಳ್ಕೊಳ್ಳಿ. ನೀವು ಸ್ಟಾರ್ಟಿಂಗ್ ಒಂದು ಡಿಜೆ ಹೈಬ್ರಿಡ್ ಕೊಕೊನಟ್ ಇಟ್ಟಿರ್ತೀರಾ. ಆಮೇಲೆ ಇಮಿಡಿಯೇಟ್ ಆಗಿ ನೀವು ಇಂಟರ್ ಕ್ರಾಪ್ ಹಾಕ್ಬೇಕು ಅಂದ್ರೆ ಹಾರ್ಟಿಕಲ್ಚರ್ ಕ್ರಾಪ್ ಹಾಕ್ಬೇಡಿ. ಒಂದು ಸ್ಟಾರ್ಟಿಂಗು ನಿಮಗೆ ಕೊಕೊನಟ್ಗೆ ಒಂದು ಬನಾನಾ ಫ್ರೆಂಡ್ ಒಂದು 2 ವರ್ಷ ಬನಾನಾ ಹಾಕೊಳ್ಳಿ. ಮಿನಿಮಮ್ ಒಂದು 15-20 ವರ್ಷದವರೆಗೂ ಯಾವುದು ಇಂಟರ್ ಕ್ರಾಪ್ ಹಾಕ್ಬೇಡಿ. ಇಂಟರ್ ಕ್ರಾಪ್ ಹಾಕ್ಬಿಟ್ರೆ ಆಮೇಲೆ ಕೊಕೊನಟ್ ಬಂದು ಡಾಮಿನೇಟ್ ಆಗುತ್ತೆ. ಬಟರ್ ಫ್ರೂಟ್ ಹಾಕ್ತೀನಿ ಅದಾಗ್ತೀನಿ ಅಂತ ಹಾಕಕ್ ಹೋಗ್ಬೇಡಿ. ಇದು ನೋಡ್ಬೋದು 30 ವರ್ಷದ ಮರ ಇದು. ಇವಾಗ ಇಂಟರ್ ಕ್ರಾಪ್ ಹಾಕಿದ್ದಾರೆ ಇವರು. ನಿಮಗೆ ಇದನ್ನು ಸಕ್ಸಸ್ ಮಾಡಿದ್ದಾರೆ. ಅದು ನಿಮಗೆ ಯಾವುದು ನಟ್ಮಗ್ ಸಕ್ಸಸ್ ಆಗಿದ್ದಾರೆ. 30 ಇಯರ್ಸ್ ಮರ ಯಾವ ತರ ಎಳ್ನೀರು ಕೊಡ್ತಾ ಇದೆ, ಯಾವ ತರ ಹೀಲ್ ಕೊಡ್ತಾ ಇದೆ, ಒಂದು ಪ್ರಾಪರ್ ಎಜುಕೇಶನ್ ಆಗ್ಬೇಕು ಅಂತಂದ್ರೆ ಒಂದು ಈ ತರ ಒಂದು ಸಕ್ಸಸ್ಫುಲ್ ಫಾರ್ಮರ್ ತೋಟಗಳನ್ನ ವಿಸಿಟ್ ಮಾಡ್ಬೇಕು. ಆಯಸ್ ಎಷ್ಟು ಅಂತ ಕೇಳ್ತಾರೆ. 30 ಇಯರ್ಸ್ ಪ್ಲಾಂಟೇಶನ್ ಯಾವ ತರ ಒಂದು ಎಳ್ನೀರು ಕೊಡ್ತಾ ಇದೆ ನೋಡ್ಬೋದು. 1 ವರ್ಷ 2 ವರ್ಷ ಅಲ್ಲ, ತುಂಬಾ ಆಯಸ್ ಎಷ್ಟು ಅಂತಾರೆ. 30 ವರ್ಷದ ಮರಗಳು ಯಾವ ತರ ಇಲ್ಲಿ ನೋಡ್ಬೋದು. ನಿಮಗೆ 40 ದಿನಕ್ಕೆ ಹಾರ್ವೆಸ್ಟ್ ಮಾಡಿದ್ದಾರೆ. ಒಂದೊಂದು ಇದ್ರಲ್ಲೂ 3 ಗೊನೆ ಕುಯ್ತಾ ಇದಾರೆ. 28 ಡೇಸ್ ಮಾಡ್ಬೋದು. ಇವ್ರು ಒಂದೊಂದು ಮರದಲ್ಲಿ 3 ಗೊನೆ ಎಳ್ನೀರು ಕೀಳ್ತಾ ಇದಾರೆ. 1 ಎಕರೆಗೆ 75 ಗಿಡ ಹಾಕಿದ್ದಾರೆ. ಟೋಟಲ್ ಇದು 15 ಎಕರೆ ಪ್ಲಾಂಟೇಶನ್. ಈಗ 30 ವರ್ಷ ಮರ ಆಯ್ತು ಅಂತ ಲಾಸ್ಟ್ 3 ಇಯರ್ ಅಲ್ಲಿ ಇವರು ಒಂದು ಇಂಟರ್ ಕ್ರಾಪ್ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಇಂಟರ್ ಕ್ರಾಪ್ ಬಗ್ಗೆ ಹೇಳ್ತೀನಿ. ಡಿಜೆ ಕೊಕೊನಟ್ಗೆ ಬಂದು ಇಂಟರ್ ಕ್ರಾಪ್ ಯಾವ ತರ ಮಾಡೋದು ಅಂತ ತುಂಬಾ ಜನ ಮಿಸ್ಗೈಡ್ ಮಾಡ್ತಾರೆ. ಸರ್ ನೀವು ತೆಂಗು
ಹಾಕಿರ್ತೀರಾ, ನಿಮಗೆ ಅಡ್ರಕನಟ್ ಆಗಿ ಬಟರ್ ಫ್ರೂಟ್ ಹಾಕಿ ನರ್ಸರಿಯವರು ಅವರಿಗೆ ನಾಲೆಡ್ಜ್ ಇರಲ್ಲ, ಸುಮ್ಮನೆ ಗಿಡ ಸೇಲ್ ಆಗ್ಲಿ ಅಂತ ಮಾಡ್ತಾರೆ. ಇಲ್ಲೊಂದು ತೋಟದಲ್ಲಿ ಇದೀವಿ DJ ಹೈಬ್ರಿಡ್ 15 ಎಕರೆ ತೋಟದಲ್ಲಿ. ಇವ್ರು 30 ವರ್ಷದ ಮರ ಇದೆ. ಆದ್ರೆ ಇಂಟರ್ ಕ್ರಾಪ್ ಯಾವಾಗ ಮಾಡಿದ್ರು ಅಂದ್ರೆ 20 ವರ್ಷಕ್ಕೆ ಇಂಟರ್ ಕ್ರಾಪ್ ಮಾಡಿದ್ದಾರೆ. ಅಡಿಕೆ ಹಾಕಿದ್ದಾರೆ, ನಟ್ ಮಗ್ಗ ಹಾಕಿದ್ದಾರೆ. ಈಗ ನೋಡ್ಬೋದು ಒಂದೊಂದು ಮರಕ್ಕೆ 3 ಇಂದ 4 ಗೊಂಚು ಎಳ್ನೀರು ತೆಗಿತಾ ಇದ್ದಾರೆ. ಫುಲ್ ಇವ್ರು ಪ್ಯೂರ್ಲಿ ಎಳ್ನೀರಿಗೆ ಕೊಡೋದು, ಕೊಬ್ಬರಿ ಕೊಡಲ್ವಂತೆ. ಎಳ್ನೀರಿಗೆ ಕೊಟ್ಟಷ್ಟು ಇಳುವರಿ ಬರುತ್ತಂತೆ. ಒಂದೊಂದು ಮರದಲ್ಲಿ 40 ದಿನಕ್ಕೆ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. 40 ದಿನಕ್ಕೆ ಒಂದೊಂದು ಮರದಲ್ಲಿ 70, 80 ಆ ಥರ ಎಳ್ನೀರು ಸಿಗ್ತಿದೆ. 41 ರೂಪಾಯಿಗೆ ಮಾರ್ಕೆಟಿಂಗ್ ಮಾಡಿರೋದು. ಇಂಟರ್ ಕ್ರಾಪ್ ಮಾಡಬೇಕು ಅಂದ್ರೆ ತೆಂಗುಗೆ ಯಾವುದು ಮಾಡಕ್ ಹೋಗ್ಬೇಡಿ. 20 ವರ್ಷದ ಗಂಟ. ಆಮೇಲೆ ನೋಡ್ಬೋದು ನಟ್ ಮಗ್ ಮಾಡಿದ್ದಾರೆ, ಅಡಿಕೆ ಮಾಡಿದ್ದಾರೆ, ಯಾವ ತರ ಮಾಡಿದ್ದಾರೆ, ಬ್ಯೂಟಿಫುಲ್. ಇಲ್ಲೊಬ್ರು ಫಾರಿನ್ ಅಲ್ಲಿ ಓದ್ ಬಂದು ಇಲ್ಲಿ 30 ವರ್ಷದಿಂದ ಒಂದು DJ ಕೋಕೋನಟ್ 15 ಎಕರೆಗೆ ಮಾಡಿದ್ದಾರೆ. ಇಂಟರ್ ಕ್ರಾಪ್ ದಯವಿಟ್ಟು ಯಾವುದು ಮಾಡಬೇಡಿ. ಸ್ಟಿಲ್ 20 ವರ್ಷದ ಗಂಟ. ಏನಕ್ಕೆ ಅಂದ್ರೆ ತೆಂಗು ಇಳುವರಿ ಕೊಡಲ್ಲ. ಇವರು ಪ್ಯೂರ್ಲಿ ಟೆಂಡರ್ ಕೋಕೋನಟ್ ಗೆ ಒಂದು ಮೇಂಟೈನ್ ಮಾಡ್ತಿದ್ದಾರೆ. 20 ವರ್ಷ ಆದ್ಮೇಲೆ ಈಗ ಅರೆಕನಟ್ಟು ಹಾಕಿದ್ದಾರೆ, ನಿಮಗೆ ನಟ್ ಮಗ್ಗು ಹಾಕಿದ್ದಾರೆ. ಇದು 30 ವರ್ಷದ ತೋಟ. ನಟ್ ಮಗ್ಗಲ್ಲಿ ಇನ್ಕಮ್ ಬರ್ತಾ ಇದೆ, ಅರೆಕನಟ್ಟಲ್ಲೂ ಒಂದು ಇನ್ಕಮ್ ಬರ್ತಾ ಇದೆ. ಈ ತೋಟ ವಿಸಿಟ್ ಮಾಡೋಣ ಬನ್ನಿ. ಯಾವ್ದೇ ತರಕ್ಕೂ ಕೊಕೊನಟ್ ಹಾಕ್ತವ್ರು 75 ಗಿಡ, ಒಂದು ಎಕರೆಗೆ 75 ಗಿಡ ಕೂರ್ಸಿರೋದು ಇವರು. ನೀವು ಯಾವುದೇ ಕಾರಣಕ್ಕೂ ಬೇರೆ ಇಂಟರ್ ಕ್ರಾಪ್ ನ ಹಾಕಕ್ ಹೋಗ್ಬೇಡಿ. ಇವತ್ತೊಂದು 40 ಡೇಸ್ಗೆ ಹಾರ್ವೆಸ್ಟ್ ನಡೀತಾ ಇದೆ. ಏನಕ್ಕೆ ಅಂತಂದ್ರೆ ಈಗ ಕ್ಲೈಂಬಿಂಗ್ ಮಾಡೋದೇ ನಾರ್ಮಲಿ DJ ಬಂದು 25 ಡೇಸ್ಗೆ ಒಂದು ಮಾಡ್ತಾರೆ. ಆದ್ರೆ ಇವ್ರು 40 ಡೇಸ್ಗೆ ಒಂದು ಹಾರ್ವೆಸ್ಟ್ ಮಾಡಿಸ್ತಿದೆ. ನೋಡ್ಬೋದು ಒಂದೊಂದು ಮರಕ್ಕೆ 2 ಗೊನೆ ಸಿಕ್ಕಿದೆ. ಎಲ್ಲೋ ಮರದಲ್ಲೂ ಸೇಮ್ ಇದೆ 30 ಇಯರ್ಸ್ ತೋಟದಲ್ಲಿ. ಅದೇ ರೀತಿ ನಿಮಗೆ ಒಂದು DJ ಫಾರ್ ಯು ಅಂತ ಒಂದು ಆ್ಯಪ್ ಇರುತ್ತೆ. ಯಾರೇ ಒಂದು DJ ಗಿಡ ಪರ್ಚೇಸ್ ಮಾಡಿದ್ರೆ ನಿಮಗೆ DJ ಫಾರ್ ಯು ಅಂತ ಆ್ಯಪ್ ಕೊಡ್ತಾರೆ. ಏನೇ ಒಂದು ಪ್ರಾಬ್ಲಮ್ಸ್ ಆದ್ರೆ ಅದ್ರ ನಿಮ್ ಸೊಲ್ಯೂಷನ್ ಹೇಳ್ಕೊಂಡ್ರೆ ಒಂದು ರೀಸಾಲ್ವ್ ಮಾಡ್ತಾ ಇರ್ತಾರೆ.